ವಿಜ್ಞಾನದ ಪ್ರಕಾರ ವೈಜ್ಞಾನಿಕವಾಗಿ ಭೂಮಿ ಸುತ್ತತ್ತೆ, ಸೂರ್ಯ ಒಂದೇ ಕಡೆ ಇದೆ. ಯಾರು ಹೇಳ್ತಾರೆ ಹಂಗೆ ಸೂರ್ಯ ಸುತ್ತತ್ತೆ ಅಂತ? ಸೂರ್ಯ ಮತ್ತೆ ಸೂರ್ಯ ಯಾರು ಹೇಳೋದು? ಯಾರು ಹೇಳ್ತಾರೆ ಅಂತ? ಅಲ್ರಿ, ಸಂಕ್ರಮಣದಲ್ಲಿ ಸೂರ್ಯ ಇಷ್ಟು ರಥದಲ್ಲಿ ಕೂತು ಬಂದಲ್ಲಿ ಸೇರ್ತಾನೆ ಅಂತ ಅಲ್ವಾ ನಾವು ಸಂಕ್ರಾಂತಿಗೆಲ್ಲ ಹೇಳೋದು. ಪುರಾಣದ ಕಥೆಗಳನ್ನೆಲ್ಲ ವಿಜ್ಞಾನದ ಜೊತೆ ಸೇರಿಸ್ಬಿಟ್ರೆ ಹೆಂಗೆ ಮೇಡಮ್? ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ. ನಾನು ಸುಮ್ಮನೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಹೇಳ್ತೀನಿ ಭೇಟಿ ಲಲಿತಾ ನಾಯಕ್ ಅವರೇ. ಗಂಗೆಯಲ್ಲಿ ಹೋಗಿ ಮುಳುಗಿ ಹಾಕಿದವರ ಬಡತನ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಮುಳುಗಿ ಹಾಕೋದ್ರಿಂದ ಬೇರೆ ಬೇರೆ ಅವರ ಬಡತನಗಳು ತುಂಬ ಹೋಗ್ತವೆ. ಬೇರೆ ಬೇರೆಯವ್ರ ಬಡತನ ಹೇಳಿಲ್ಲ. ಏಜೆಂಟ್ ಇದ್ದಂಗ ಅವಳು ಆ ಮುಖ ನೋಡು ಹಳೆ ಜಗನ್ಮೋಹಿನಿ ಕಂಡಾಲಾಗ ಹಾಕಿದ್ದಂಗ ಅವಳೆ. ಭಾರತದಲ್ಲಿ ಟೆಂಪಲ್ ಟೂರಿಸಂ ಮತ್ತು ಸ್ಪಿರಿಚುವಲ್ ಟೂರಿಸಂನ ಎಕನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಎಷ್ಟು ಜನ ಟ್ರಾವೆಲ್ ಏಜೆಂಟ್ರು ಅವರಿಗೆ ಟಿಕೆಟ್ ಬುಕ್ ಮಾಡಿ ಕೊಟ್ಟರು, ಅವರೆಲ್ಲರದ್ದು ಹೊಟ್ಟೆ ತುಂಬಲಿಲ್ವಾ? ಹೋಗಿ ಅಲ್ಲಿ ಇಳಿದ ಮೇಲೆ ಒಂದು ಕ್ಯಾಬನ್ನು, ಕಾರನ್ನು, ಆಟೋ ರಿಕ್ಷಾನು ಬಾಡಿಗೆ ತಗೊಂಡ್ರು, ಅವ್ರದ್ದು ಹೊಟ್ಟೆ ತುಂಬಲಿಲ್ವಾ? ದಾರಿಲೆಲ್ಲ ಊಟ ಮಾಡಿದ್ರು, ಹೋಟೆಲ್ನ ಒಂದು ಬಿಸ್ನೆಸ್ ಆಗ್ಲಿಲ್ವಾ? ಹೊಟ್ಟೆ ತುಂಬಸಲ್ವಾ? ನೋಡಿ, ಲಕ್ಷ ಅಲ್ಲ ಕೋಟಿ ಜನದ ಹೊಟ್ಟೆನೆ ತುಂಬತ್ತೆ, ಆದ್ರೆ ಹೊಟ್ಟೆ ತುಂಬ ವಿಧಾನ ಯಾವ್ದಿದೆ ಅದನ್ನ ಆಯ್ತು, ಯಾವ ವಿಧಾನದ ಮೂಲಕ ತುಂಬಿಸ್ಬೇಕಂಗಿದ್ರೆ? ಅಂದ್ರೆ ನೀವು ಹೇಳ್ತಾ ಇರೋದು ಸ್ವಲ್ಪ ಮಾತಾಡ್ತೀನಿ. ಸರ್ಕಾರ ಅಂತ ನೋಡಿ 12,000 ಕೋಟಿ ಖರ್ಚು ಯಾವ್ದಕ್ಕೆ ಮಾಡಿರೋದು ಮೇಡಮ್? ಏನಕ್ಕೆ ಮಾಡಿರೋದು? ನಶೆಯಿಂದ ನಾವು ದುಡ್ಡು ತಿಂತೀವಿ, ನಾವು ಆದಾಯ ಗಳಿಸ್ತೀವಿ ಅಂತ ಸರ್ಕಾರ ಹೇಳಿದ್ರೆ ಸರ್ಕಾರದ ಕೂಡ ತಪ್ಪಾಗತ್ತೆ. ಒಂದು ನಶೆ, ಭಕ್ತಿಯ ನಶೆ ಆಗಿರ್ಬೋದು. ಮುಸ್ಲಿಮರಿಗೆ ಯಾಕೆ ಹೇಳಲ್ಲ ಅಂದರೆ, ಮುಸ್ಲಿಮರು ಹೋದಾಗ ಒಂದು ವೇಳೆ ಈ 30 ಜನ ಸತ್ರು, ಒಬ್ಬನೇ ಸತ್ತ ಅಂದ್ರೆ ಆ ಮಾತು ನಿನ್ ಮೈಂಡ್ ಅಲ್ಲ ಲೆಕ್ಕ ಹಾಕ್ಬಿಟ್ಟ. ಕಣಪ್ಪ, ಲೆಕ್ಕ ಹಾಕಿದೀನಿ. ಸಹಜವಾಗಿ ಬರುತ್ತೆ. ಆದ್ರೆ ಹೇಳೋ ಅವರಿಗೆ ಹೋಗೋ ಹಕ್ಕಿದೆಯೋ, ನಮಗೆ ತಿಳಿದಿದ್ದನ್ನ ಹೇಳುವ ಹಕ್ಕು ನಮಗಿದೆ. ನಾವು ಅರ್ಧಂಬರ್ಧ ಯಾಕೆ ತಿಳಿಯುತ್ತೆ ಅನ್ನೋದೇ ನಾನು ಬೌದ್ಧ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಾನು ಕೂಡ ದೇಶ ಸುತ್ತಿದ್ದೀನಿ, ಬುದ್ಧನ ನೋಡಿದ್ದೀನಿ. ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹಾಕೋದ್ರಿಂದ ಅಟ್ಲೀಸ್ಟ್ ಭಾರತೀಯರಿಗಾದ್ರೂ ಒಂದು ಹೊಟ್ಟೆಪಾಡಿಗೆ ದಾರಿ ಆಗುತ್ತೆ, ಭಾರತೀಯರಿಗಾದ್ರೂ ಒಂದು ಉದ್ಯೋಗ ಸಿಕ್ತು. ಹಜ್ ಜಾತ್ರೆಯಿಂದ ಯಾವ ಭಾರತೀಯನಿಗೆ ಉದ್ಯೋಗ ಸಿಕ್ತು? ರಾಜಕಾರಣಿಗಳು ಮಾಡುವ ಸಮಾವೇಶ ಸಮ್ಮೇಳನಗಳಿಂದ ಯಾರು ಬಡತನ ಹೋಗಿದೆ ಹೇಳಿ ನನಗೆ? ರಾಜಕಾರಣಿಗಳು ಸಮಾವೇಶ ಸಮ್ಮೇಳನಗಳನ್ನು ಮಾಡ್ತಾರಲ್ಲ, ಯಾರು ಬಡತನ ಹೋಗಿದೆ? ಹೌದು, ಬಡತನ ಹೋಗ್ಸೋದಕ್ಕೆ ಮತ್ತೆ ಸಮಾವೇಶಗಳು ಮಾಡೋದಲ್ಲಿ ಚರ್ಚೆ ಆಗ್ತವೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.